ನಾನೀಗ ಬೀದರ್ ನಗರದ KEB ಹತ್ರ ಇದ್ದೀನಿ. ಹಾಗಾದರೆ ಸಿದ್ದರಾಮಯ್ಯ ಸರ್ಕಾರದ ಬಜೆಟ್ ಮೇಲೆ ರಿಯಲ್ ಎಸ್ಟೇಟ್ ಉದ್ಯಮಿಗಳ ನಿರೀಕ್ಷೆಗಳೇನು? ನೇರವಾಗಿ ನಾವು ಅವರನ್ನೇ ಮಾತಾಡ್ಸೋಣ. ಸರ್, ಸಾಕಷ್ಟು ಇವತ್ತು ರಿಯಲ್ ಎಸ್ಟೇಟ್ ಮಾರ್ಕೆಟ್ ಎಲ್ಲೋ ಒಂದು ಕಡೆ ಬಿದ್ದೋದ ಅಂಬೋದು ಮಾಹಿತಿ ಸಿಗ್ತಾ ಇದೆ. ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಬಜೆಟ್ ಇದೆ. ಆ ಬಜೆಟಲ್ಲಿ ಏನು ನಿರೀಕ್ಷೆ ಮಾಡ್ತೀರಿ? ಯಾವ ರೀತಿ ಒಂದು ಇವತ್ತು ರಿಯಲ್ ಎಸ್ಟೇಟ್ ಇರ್ಬೋದು, ಪ್ರತಿಯೊಂದು ಈ ಬಿಸ್ನೆಸ್ ಇಂಪ್ರೂವ್ ಆಗಬೇಕಾದ್ರೆ ಬಜೆಟಲ್ಲಿ ಏನು ನಿರೀಕ್ಷೆ ಮಾಡ್ತೀರಿ? ಏನಾಗಬೇಕು? ಮೊದಲ ಮಧ್ಯಂತರ ಇರುವ ಜನಗಳಿಗೆ ಭಾಳ ತುಂಬ ತೊಂದರೆ ಆಗ್ಯದ. ಅವ್ರು ಸತ್ತು ಬದುಕ್ತಾ ಇದ್ದಾವೆ. ಅದರಂತ ಈಗ ಬರುವ ಈಗ ನೀವು 7ನೇ ತಾರೀಕು ಅಧಿವೇಶನದಲ್ಲಿ ಏನು ಫೈನಲ್ ಮಾಡ್ತೀರಿ? ಈಗಂತೂ ರಿಯಲ್ ಎಸ್ಟೇಟ್ ಬಿದ್ದೋಗಿದೆ, ಪೂರ ಎಲ್ಲ ಹಾಳಾಗಿ ಹೋಗಿದೆ. ಮತ್ತು ಎಲ್ಲ ಡಿಸ್ಟಿಕಲ್ಲಿ ಕಳ್ಳತನ ಜಾಸ್ತಿ ಆಗಿದೆ. ಆಯಾ ಸ್ಟೇಟ್ದಿಂದ ಬಂದು ಇಲ್ಲಿ ಕಳ್ಳತನ ಮಾಡ್ತಾಯಿದ್ದಾರೆ, ಅದಕ್ಕೂ ರೆಸ್ಪಾನ್ಸ್ ಇಲ್ಲ. ಮತ್ತು ಈಗ ಮುಂದೆ ಬರೋ ಇದರಲ್ಲಿ ಏನು ಮಾಡ್ತಾರೆ ಗೊತ್ತಿಲ್ಲ. ಮಧ್ಯಂತರ ಜನ ಅಂದು ಒದ್ದಾಡಿ ಸಾಯ್ತಾ ಇದ್ದಾರೆ. ಈ ಮುಂದೆ ಬರೋ ಇದರಲ್ಲಿ ಒಂದು ಬೀದರ್ನ ನಿವಾಸಿಯಾಗಿ, ಒಂದು ರಿಯಲ್ ಎಸ್ಟೇಟ್ ಉದ್ಯಮಿಗಳಾಗಿ ಏನನ್ನ ಸಿದ್ದರಾಮಯ್ಯ ಅವ್ರ ಬಜೆಟಲ್ಲಿ ಹಿಂಗೆ ಜಾರಿ ಮಾಡೋರು ಒಂದು ಸಮಸ್ಯೆ ಪರಿಹಾರ ಆಗ್ಬೋದು? ಈಗ ರಿಯಲ್ ಎಸ್ಟೇಟಲ್ಲಿ ಬೀಳಬೇಕಾದ್ರೆ ಇಲ್ಲಿ ಎಲ್ಲ ರೇಟು ಜಾಸ್ತಿ ಮಾಡಿಬಿಟ್ರೆ, ರಿಜಿಸ್ಟ್ರೇಷನ್ ರೇಟ್ ಜಾಸ್ತಿ ಆಗಿದೆ, ಬಾಂಡ್ ರೇಟ್ ಜಾಸ್ತಿ ಆಗಿದೆ. ಹೀಗಾಗಿ ಯಾವುದೇ ಒಂದು ಕೆಲಸ ಮಾಡ್ಕೋಬೇಕಾದ್ರೆ ಯಾವುದೂ ಸಾಧ್ಯ ಆಗ್ತಾಯಿಲ್ಲ. ಮತ್ತು ಯಾವುದೇ ಈ ಇಂಟರ್ನೆಟ್ ಆಗಲಿ ಯಾವುದೇ ಆಗಲಿ 20 ದಿವಸ ಬಂದಿರ್ತದೆ, ಯಾವುದು ರಿಜಿಸ್ಟ್ರೇಷನ್ ಮಾಡ್ಲಿಕ್ಕೂ ಆಗ್ತಾಯಿಲ್ಲ. ಹೀಗಾಗಿ ಈ ಸರ್ಕಾರ ಬಂದ ಮೇಲೆ ಈ ಹಳದೇ ಗತಿಯಾಗ್ಯದ, ಬೇರೆ ಯಾವುದೂ ಕೆಲಸನೇ ಇಲ್ಲ. ಸೊ ಇದು ಈ ರಿಯಲ್ ಎಸ್ಟೇಟ್ ಉದ್ಯಮಿಗಳ ಒಂದು ನೋವಿನ ಮಾತು ಅಂತ ಹೇಳ್ಬೋದು. ಸರ್ಕಾರ ಬಂದಿನಿಂದ ಹಳದೇ ಒಂದು ಗತಿಯಾಗ್ಯದ, ಎಲ್ಲವೂ ತೆರಿಗೆ ಹೆಚ್ಚಿಗೆ ಮಾಡಿದ್ದಾರೆ, ತೆರಿಗೆ ಕಡಿಮೆ ಮಾಡೋಂಥ ಕೆಲಸ ಆಗಬೇಕು ಅಂತ ಹೇಳ್ತಾರೆ. ಸರ್, ಏನು ಉದ್ಯಮಿ ಈಗಾಗಲೇ ಬೀಳ್ತಾ ಇದೆ, ರಿಯಲ್ ಎಸ್ಟೇಟ್ ಇಂಪ್ರೂವ್ ಆಗಬೇಕಾದ್ರೆ ಸರ್ಕಾರ ಏನು ನಿರ್ಧಾರ ಕೈಗೊಳ್ಳಬೇಕು, ಏನನ್ನು ಮಾಡಬೇಕು? ಸರ, ಈ ಸರ್ಕಾರ ಬಂದ ಮ್ಯಾಗ ಏನಪ್ಪ ಅಂದ್ರೆ ಏನು ಪುಕ್ಕಟೆ ಯೋಜನೆ ಜಾಸ್ತಿ ಆಗ್ಯದ. ಆ ಯೋಜನೆಯಿಂದ ಏನಪ್ಪ ಅಂದ್ರೆ ಎಲ್ಲನೇ ಹೊಡ್ತಾ ಬಿದ್ದು ಸರ್. ಗುತ್ತೇದಾರ ಅನ್ರಿ, ರಿಯಲ್ ಎಸ್ಟೇಟ್ ಅನ್ರಿ, ಎಲ್ಲನೇ ಹೊಡ್ತಾ ಬಿದ್ದದು. ಫಸ್ಟ್ ಏನಪ್ಪ ಅಂತಂದ್ರೆ ಅದು ಪುಕ್ಕಟ್ ಸೈಡ್ ಯೋಜನೆ ಏನಾದ್ರು ಬಂದ್ ಮಾಡಬೇಕು. ಅದ್ರ ಕಡೆ ಏನಪ್ಪ ಅಂದ್ರೆ ಊರಾಗೆಲ್ಲ ಲೇಬರ್ ಸಿಗ್ತಾಯಿಲ್ಲ ಸರ್ ಕೆಲಸ ಮಾಡ್ಲಿಕ್ಕೆ. ಭಾಳಷ್ಟು ತೊಂದರೆ ಆಗ್ತಾ ಇದೆ. ಅದಕ್ಕೇನಪ್ಪ ಅಂದ್ರೆ ಪುಕ್ಕಟೆ ಲಕ್ಷಾಂತರ ರೂಪಾಯಿ ಸಾಲ ಸೂಲ ಮಾಡಿ, ಲೇಔಟನ್ನು ಮಾಡಿ, ನಿವೇಶನಗಳನ್ನು ಮಾಡಿದಿರಿ ಕಾನೂನು ಪ್ರಕಾರ. ಅದು ಟೋಟಲಿ ಮಾರ್ಕೆಟ್ ಬೀಳ್ತಾ ಇದೆ. ಸರ್ಕಾರ ಮಾರ್ಕೆಟ್ ಇರಬೇಕಾದ್ರೆ ಬಜೆಟಲ್ಲಿ ಏನನ್ನು ಮಾಡಬೇಕು ನಿಮ್ಮ ಪ್ರಕಾರ? ಅದು ಸರ್ಕಾರ ಏನಪ್ಪ ಅಂತಂದ್ರೆ ಏನೇ ಮಾಡಬೇಕು, ಏನಪ್ಪ ಅಂದ್ರೆ ರಿಯಲ್ ಎಸ್ಟೇಟ್ ಒಂದು ಒಳ್ಳೆ ಹಂತಕ್ಕೆ ತರಬೇಕಂತ ನಮ್ಮದು ಒಂದು ಆದೇಶ ಅದ ಸರ್. ಬೀಳ್ತಾ ಇದೆ ಸರ್, ಈಗ ಟೋಟಲಿ ಮಾರ್ಕೆಟೇ ಟೋಟಲಿ ಬಿದ್ದೋಗಿದೆಯಲ್ಲ, ಏನು ಅನಿಸ್ತದೆ ತಮ್ಗೆ? ಏನು ಸಿದ್ದರಾಮಯ್ಯ ಅವ್ರು ಮಾಡಬೇಕು? ಅದೇ ಯಾಕಂತಂದ್ರೆ ಸರ್, ಟೋಟಲಿ ಬಜೆಟೇ ಇಲ್ಲ, ಪೇಮೆಂಟ್ ಇಲ್ಲ. ಅದು ಒಂದ್ರ ಕಡೆ ಏನಪ್ಪ ಅಂದ್ರೆ ಸರ್ಕಾರದ ಪೇಮೆಂಟ್ ತೊಂದರೆ ಇದ್ದಿನ ಕಡೆ ಎಲ್ಲ ಫೀಲ್ಡ್ದಾಗ ಏನಪ್ಪ ಅಂದ್ರೆ ಪ್ರಾಬ್ಲಮ್ ಆಗುತ್ತೆ. ಡೆವಲಪ್ ಆಗಬೇಕಾದ್ರೆ ಏನು ಮಾಡಬೇಕು ಸರ್ ನಿಮ್ಮ ಪ್ರಕಾರ? ಸರ್, ಡೆವಲಪ್ ಆಗ್ಬೇಕಂದ್ರೆ ಇದೇನು ಫ್ರೀ ಯೋಜನೆ 5 ಯೋಜನೆಗಳವ, ಯೋಜನೆ ಬಂದ್ ಮಾಡಬೇಕು. ಎರಡನೇದು ಗುತ್ತಿಗೆದಾರರ ಹಣ ಪಾವತಿ ಮಾಡಬೇಕು. ಯಾಕಂದ್ರೆ ಗುತ್ತಿಗೆದಾರರಿಂದ ಹಣ ಟರ್ನ್ ಇರ್ತದೆ. ಸಾವುಕಾರ ಬಲ್ಲಿ ಯಾರೋ ಬಲ್ಲಿ ಗುತ್ತಿಗೆದಾರ ತಂದು ಸಾಲ ಸಮಧ ಮಾಡ್ಕೊಂಡು ಮಾಡ್ತಾನೆ, ಅದು ಬಿಲ್ ಆಗ್ತಾ ಇಲ್ಲ, ಅವ್ರು ಕೊಡ್ತಾ ಇಲ್ಲ. ಮತ್ತು ರಿಯಲ್ ಎಸ್ಟೇಟ್ ಮೇಲೆ ಎಫೆಕ್ಟ್ ಇದೆ. ಮತ್ತು ಇದನ್ನು ಬಾಂಡ್ ಸ್ಟ್ಯಾಂಪ್ ಪೇಪರು ಮತ್ತು ಇದನ್ನು ರಿಜಿಸ್ಟ್ರಿ ಫೀಸ್ ಏನದ ಜಾಸ್ತಿ ಆಗ್ಯದ. ಅವೆಲ್ಲ ಕಡಿವಾಣ ಹಾಕಿದ್ರೆ ಇದು ರಿಯಲ್ ಎಸ್ಟೇಟ್ ಇರ್ಲಿಕ್ಕೆ ಸಾಧ್ಯ ಸರ್. ಇದು ಜನರದೊಂದು ಅಭಿಪ್ರಾಯ ಅಂತ ಹೇಳ್ಬೋದು. ಏನ್ರಿ ಏನಾಗಬೇಕು? ರಿಯಲ್ ಎಸ್ಟೇಟ್ ಉದ್ಯಮಿ ಬೆಳಿಬೇಕಾದ್ರೆ ಏನಾಗಬೇಕು ಸರ್ಕಾರ? ರಿಯಲ್ ಎಸ್ಟೇಟ್ ಅಂದ್ರೆ ಈಗ ಹೋದ ಸರಿ ಏನದಂದ್ರೆ BJP ಗೌರ್ಮೆಂಟ್ 40% ಹೇಳಿದ್ರು ಇದೆ ಸಿದ್ದರಾಮಯ್ಯ. ಬೀದರ್ ಬೆಂಗಳೂರಿನ ಮೈಸೂರು ತನಕ ಪಾದಯಾತ್ರೆ ಮಾಡಿರು. ಈಗ ಅವ್ರ ಬಳಿ 80% ಏನದಂದ್ರೆ ಇದು ಬಜೆಟ್ ಇದೆ. ಬಜೆಟಲ್ಲಿ ಏನು ನಿರೀಕ್ಷೆ ಮಾಡ್ತೀರಿ? ಭ್ರಷ್ಟಾಚಾರ ಒಂದು ಕಡೆ ಇಕ್ರಿ, ಏನು ಹೇಳ್ತೀರಿ ಸಿದ್ದರಾಮಯ್ಯ? ಹಿಂಗೆ ಮಾಡ್ರಿ ಸಿದ್ದರಾಮಯ್ಯ ಅವರೇ, ಅಭಿವೃದ್ಧಿ ಆಗ್ತದ, ಬೆಳೀತದ, ಡೆವಲಪ್ ಆಗ್ತದ ಅಂತ ಏನು ಕೇಳ್ತೀರಿ? ಅವ್ರ ಕೈಲಿಂದ ಅಭಿವೃದ್ಧಿನೇ ಮಾಡೋದಾಗಲ್ಲ. ಅವ್ರು ಅಭಿವೃದ್ಧಿ ಮಾಡೋ ಬದಲಿ ಅನ್ನೋದು ಮನೆಗೆ ಏನಾದ್ರೆ ರಿಸರ್ವ್ ಕೊಟ್ಟು ಮನೆಗೆ ಹೋಗ್ಬೇಕಂತ ಹೇಳ್ತಿದ್ವಿ. ಸೊ ಇದು ಗಡಿ ಜಿಲ್ಲೆ ಬೀದರ್ನ ರಿಯಲ್ ಎಸ್ಟೇಟ್ ಉದ್ಯಮಿಗಳ ಆಕ್ರೋಶದ ನೋವು ಅಂತ ಹೇಳ್ಬೋದು. ಟೋಟಲಿ ಸಿದ್ದರಾಮಯ್ಯ ಸರ್ಕಾರದ ಬಜೆಟ್ ಮೇಲೆ ಬೀದರ್ ಜನರದ ನಿರೀಕ್ಷೆಗಳಂತ ಹೇಳ್ಬೋದು. ಕ್ಯಾಮ್ರಾ ಪರ್ಸನ್ ಭರತ್ ಜೊತೆ ನಾನು ಮಲ್ಲಿಕಾರ್ಜುನ್ ಮರ್ಕಲ, ರಿಪಬ್ಲಿಕ್ ಕನ್ನಡ, ಬೀದರ್. ನಾನೀಗ ಬೀದರ್ ನಗರದ KEB ಹತ್ರ ಇದ್ದೀನಿ. ಹಾಗಾದರೆ ಸಿದ್ದರಾಮಯ್ಯ ಸರ್ಕಾರದ ಬಜೆಟ್ ಮೇಲೆ ರಿಯಲ್ ಎಸ್ಟೇಟ್ ಉದ್ಯಮಿಗಳ ನಿರೀಕ್ಷೆಗಳೇನು? ನೇರವಾಗಿ ನಾವು ಅವರನ್ನೇ ಮಾತಾಡ್ಸೋಣ. ಸರ್, ಸಾಕಷ್ಟು ಇವತ್ತು ರಿಯಲ್ ಎಸ್ಟೇಟ್ ಮಾರ್ಕೆಟ್ ಎಲ್ಲೋ ಒಂದು ಕಡೆ ಬಿದ್ದೋದ ಅಂಬೋದು ಮಾಹಿತಿ ಸಿಗ್ತಾ ಇದೆ. ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಬಜೆಟ್ ಇದೆ. ಆ ಬಜೆಟಲ್ಲಿ ಏನು ನಿರೀಕ್ಷೆ ಮಾಡ್ತೀರಿ? ಯಾವ ರೀತಿ ಒಂದು ಇವತ್ತು ರಿಯಲ್ ಎಸ್ಟೇಟ್ ಇರ್ಬೋದು, ಪ್ರತಿಯೊಂದು ಈ ಬಿಸ್ನೆಸ್ ಇಂಪ್ರೂವ್ ಆಗಬೇಕಾದ್ರೆ ಬಜೆಟಲ್ಲಿ ಏನು ನಿರೀಕ್ಷೆ ಮಾಡ್ತೀರಿ? ಏನಾಗಬೇಕು? ಮೊದಲ ಮಧ್ಯಂತರ ಇರುವ ಜನಗಳಿಗೆ ಭಾಳ ತುಂಬ ತೊಂದರೆ ಆಗ್ಯದ. ಅವ್ರು ಸತ್ತು ಬದುಕ್ತಾ ಇದ್ದಾವೆ. ಅದರಂತ ಈಗ ಬರುವ ಈಗ ನೀವು 7ನೇ ತಾರೀಕು ಅಧಿವೇಶನದಲ್ಲಿ ಏನು ಫೈನಲ್ ಮಾಡ್ತೀರಿ? ಈಗಂತೂ ರಿಯಲ್ ಎಸ್ಟೇಟ್ ಬಿದ್ದೋಗಿದೆ, ಪೂರ ಎಲ್ಲ ಹಾಳಾಗಿ ಹೋಗಿದೆ. ಮತ್ತು ಎಲ್ಲ ಡಿಸ್ಟಿಕಲ್ಲಿ ಕಳ್ಳತನ ಜಾಸ್ತಿ ಆಗಿದೆ. ಆಯಾ ಸ್ಟೇಟ್ದಿಂದ ಬಂದು ಇಲ್ಲಿ ಕಳ್ಳತನ ಮಾಡ್ತಾಯಿದ್ದಾರೆ, ಅದಕ್ಕೂ ರೆಸ್ಪಾನ್ಸ್ ಇಲ್ಲ. ಮತ್ತು ಈಗ ಮುಂದೆ ಬರೋ ಇದರಲ್ಲಿ ಏನು ಮಾಡ್ತಾರೆ ಗೊತ್ತಿಲ್ಲ. ಮಧ್ಯಂತರ ಜನ ಅಂದು ಒದ್ದಾಡಿ ಸಾಯ್ತಾ ಇದ್ದಾರೆ. ಈ ಮುಂದೆ ಬರೋ ಇದರಲ್ಲಿ ಒಂದು ಬೀದರ್ನ ನಿವಾಸಿಯಾಗಿ, ಒಂದು ರಿಯಲ್ ಎಸ್ಟೇಟ್ ಉದ್ಯಮಿಗಳಾಗಿ ಏನನ್ನ ಸಿದ್ದರಾಮಯ್ಯ ಅವ್ರ ಬಜೆಟಲ್ಲಿ ಹಿಂಗೆ ಜಾರಿ ಮಾಡೋರು ಒಂದು ಸಮಸ್ಯೆ ಪರಿಹಾರ ಆಗ್ಬೋದು? ಈಗ ರಿಯಲ್ ಎಸ್ಟೇಟಲ್ಲಿ ಬೀಳಬೇಕಾದ್ರೆ ಇಲ್ಲಿ ಎಲ್ಲ ರೇಟು ಜಾಸ್ತಿ ಮಾಡಿಬಿಟ್ರೆ,
ರಿಜಿಸ್ಟ್ರೇಷನ್ ರೇಟ್ ಜಾಸ್ತಿ ಆಗಿದೆ, ಬಾಂಡ್ ರೇಟ್ ಜಾಸ್ತಿ ಆಗಿದೆ. ಹೀಗಾಗಿ ಯಾವುದೇ ಒಂದು ಕೆಲಸ ಮಾಡ್ಕೋಬೇಕಾದ್ರೆ ಯಾವುದೂ ಸಾಧ್ಯ ಆಗ್ತಾ ಇಲ್ಲ. ಮತ್ತು ಯಾವುದೇ ಈ ಇಂಟರ್ನೆಟ್ ಆಗಲಿ ಯಾವುದೇ ಆಗಲಿ 20 ದಿವಸ ಬಂದಿರ್ತದೆ, ಯಾವುದು ರಿಜಿಸ್ಟ್ರೇಷನ್ ಮಾಡ್ಲಿಕ್ಕೂ ಆಗ್ತಾಯಿಲ್ಲ. ಹೀಗಾಗಿ ಈ ಸರ್ಕಾರ ಬಂದ ಮೇಲೆ ಈ ಹಳದೇ ಗತಿಯಾಗ್ಯದ, ಬೇರೆ ಯಾವುದೂ ಕೆಲಸನೇ ಇಲ್ಲ. ಸೊ ಇದು ಈ ರಿಯಲ್ ಎಸ್ಟೇಟ್ ಉದ್ಯಮಿಗಳದ ಒಂದು ನೋವಿನ ಮಾತು ಅಂತ ಹೇಳ್ಬೋದು. ಸರ್ಕಾರ ಬಂದಿನಿಂದ ಹಳದೇ ಒಂದು ಗತಿಯಾಗ್ಯದ, ಎಲ್ಲವೂ ತೆರಿಗೆ ಹೆಚ್ಚಿಗೆ ಮಾಡಿದ್ದಾರೆ, ತೆರಿಗೆ ಕಡಿಮೆ ಮಾಡೋಂಥ ಕೆಲಸ ಆಗಬೇಕು ಅಂತ ಹೇಳ್ತಾರೆ. ಸರ್, ಏನು ಉದ್ಯಮಿ ಈಗಾಗಲೇ ಬೀಳ್ತಾ ಇದೆ ರಿಯಲ್ ಎಸ್ಟೇಟ್, ಇಂಪ್ರೂವ್ ಆಗಬೇಕಾದ್ರೆ ಸರ್ಕಾರ ಏನು ನಿರ್ಧಾರ ಕೈಗೊಳ್ಳಬೇಕು, ಏನನ್ನು ಮಾಡಬೇಕು? ಸರ, ಈ ಸರ್ಕಾರ ಬಂದ ಮ್ಯಾಗ ಏನಪ್ಪ ಅಂದ್ರೆ ಏನು ಪುಕ್ಕಟೆ ಯೋಜನೆ ಜಾಸ್ತಿ ಆಗ್ಯದ. ಆ ಯೋಜನೆಯಿಂದ ಏನಪ್ಪ ಅಂದ್ರೆ ಎಲ್ಲನೇ ಹೊಡ್ತಾ ಬಿದ್ದದು ಸರ್. ಗುತ್ತೇದಾರ ಅನ್ರಿ, ರಿಯಲ್ ಎಸ್ಟೇಟ್ ಅನ್ರಿ, ಎಲ್ಲನೇ ಹೊಡ್ತಾ ಬಿದ್ದದು. ಫಸ್ಟ್ ಏನಪ್ಪ ಅಂತಂದ್ರೆ ಅದು ಪುಕ್ಕಟ್ ಸೈಡ್ ಯೋಜನೆ ಏನಾದ್ರು ಬಂದ್ ಮಾಡಬೇಕು. ಅದ್ರ ಕಡೆ ಏನಪ್ಪ ಅಂದ್ರೆ ಊರಾಗೆಲ್ಲ ಲೇಬರ್ ಸಿಗ್ತಾ ಇಲ್ಲ ಸರ್ ಕೆಲಸ ಮಾಡ್ಲಿಕ್ಕೆ. ಭಾಳಷ್ಟು ತೊಂದರೆ ಆಗ್ತಾ ಇದೆ. ಅದಕ್ಕೇನಪ್ಪ ಅಂದ್ರೆ ಪುಕ್ಕಟೆ ಸಾಕಷ್ಟು ಲಕ್ಷಾಂತರ ರೂಪಾಯಿ ಸಾಲ ಸೂಲ ಮಾಡಿ ಲೇಔಟನ್ನು ಮಾಡಿ ನಿವೇಶನಗಳನ್ನು ಮಾಡಿದಿರಿ ಕಾನೂನು ಪ್ರಕಾರ. ಅದು ಟೋಟಲಿ ಮಾರ್ಕೆಟ್ ಬೀಳ್ತಾ ಇದೆ. ಸರ್ಕಾರ ಮಾರ್ಕೆಟ್ ಇರಬೇಕಾದ್ರೆ ಬಜೆಟಲ್ಲಿ ಏನನ್ನು ಮಾಡಬೇಕು ನಿಮ್ಮ ಪ್ರಕಾರ? ಅದು ಸರ್ಕಾರ ಏನಪ್ಪ ಅಂತಂದ್ರೆ ಏನೇ ಮಾಡಬೇಕು, ಏನಪ್ಪ ಅಂದ್ರೆ ಈ ರಿಯಲ್ ಎಸ್ಟೇಟ್ ಒಂದು ಒಳ್ಳೆ ಹಂತಕ್ಕೆ ತರಬೇಕಂತ ನಮ್ಮದು ಒಂದು ಆದೇಶ ಅದ ಸರ್. ಯಾಕೆ ಬೀಳ್ತಾ ಇದೆ ಸರ್? ಈಗ ಟೋಟಲಿ ಮಾರ್ಕೆಟೇ ಟೋಟಲಿ ಬಿದ್ದೋಗಿದೆಯಲ್ಲ, ಏನು ಅನಿಸ್ತದೆ ತಮಗೆ? ಏನು ಸಿದ್ದರಾಮಯ್ಯ ಅವ್ರು ಮಾಡಬೇಕು? ಅದೇ ಯಾಕಂತಂದ್ರೆ ಸರ್, ಟೋಟಲಿ ಬಜೆಟೇ ಇಲ್ಲ, ಪೇಮೆಂಟ್ ಇಲ್ಲ. ಅದು ಒಂದ್ರ ಕಡೆ ಏನಪ್ಪ ಅಂದ್ರೆ ಸರ್ಕಾರದ ಪೇಮೆಂಟ್ ತೊಂದರೆ ಇದ್ದಿನ ಕಡೆ ಎಲ್ಲ ಫೀಲ್ಡ್ದಾಗ ಏನಪ್ಪ ಅಂದ್ರೆ ಪ್ರಾಬ್ಲಮ್ ಆಗುತ್ತೆ. ಉದ್ದಿಮೆ ಡೆವಲಪ್ ಆಗಬೇಕಾದ್ರೆ ಏನು ಮಾಡಬೇಕು ಸರ್ ನಿಮ್ಮ ಪ್ರಕಾರ? ಸರ್, ಡೆವಲಪ್ ಆಗ್ಬೇಕಂದ್ರೆ ಇದೇನು ಫ್ರೀ ಯೋಜನೆ 5 ಯೋಜನೆಗಳವ, ಯೋಜನೆ ಬಂದ್ ಮಾಡಬೇಕು. ಎರಡನೇದು ಗುತ್ತಿಗೆದಾರರ ಹಣ ಪಾವತಿ ಮಾಡಬೇಕು. ಯಾಕಂದ್ರೆ ಗುತ್ತಿಗೆದಾರರಿಂದ ಹಣ ಟರ್ನ್ ಇರ್ತದೆ. ಸಾವುಕಾರ ಬಲ್ಲಿ ಯಾರೋ ಬಲ್ಲಿ ಗುತ್ತಿಗೆದಾರ ತಂದು ಸಾಲ ಸಮಧ ಮಾಡ್ಕೊಂಡು ಮಾಡ್ತಾನೆ, ಅದು ಬಿಲ್ ಆಗ್ತಾ ಇಲ್ಲ, ಅವ್ರು ಕೊಡ್ತಾ ಇಲ್ಲ. ಮತ್ತು ರಿಯಲ್ ಎಸ್ಟೇಟ್ ಮೇಲೆ ಎಫೆಕ್ಟ್ ಇದೆ. ಮತ್ತು ಇದನ್ನು ಬಾಂಡು ಸ್ಟ್ಯಾಂಪ್ ಪೇಪರು ಮತ್ತು ಇದನ್ನು ರಿಜಿಸ್ಟ್ರಿ ಫೀಸ್ ಏನದ ಜಾಸ್ತಿ ಆಗ್ಯದ. ಅವೆಲ್ಲ ಕಡಿವಾಣ ಹಾಕಿದ್ರೆ ಇದು ರಿಯಲ್ ಎಸ್ಟೇಟ್ ಇರ್ಲಿಕ್ಕೆ ಸಾಧ್ಯ ಸರ್. ಸೊ ಇದು ಜನರದೊಂದು ಅಭಿಪ್ರಾಯ ಅಂತ ಹೇಳ್ಬೋದು. ಏನು ರೀ, ಏನಾಗಬೇಕು? ರಿಯಲ್ ಎಸ್ಟೇಟ್ ಉದ್ಯಮಿ ಬೆಳಿಬೇಕಾದ್ರೆ ಏನಾಗಬೇಕು ಸರ್ಕಾರ? ರಿಯಲ್ ಎಸ್ಟೇಟ್ ಅಂದ್ರೆ ಈಗ ಹೋದ ಸರಿ ಏನದಂದ್ರೆ BJP ಗೌರ್ಮೆಂಟ್ 40% ಹೇಳಿದ್ರು ಇದೆ ಸಿದ್ದರಾಮಯ್ಯ. ಬೆಂಗಳೂರಿನ ಮೈಸೂರು ತನಕ ಪಾದಯಾತ್ರೆ ಮಾಡಿರು. ಈಗ ಅವ್ರ ಬಳಿ 80% ಏನದಂದ್ರೆ ಇದು ಬಜೆಟ್ ಇದೆ. ಬಜೆಟಲ್ಲಿ ಏನು ನಿರೀಕ್ಷೆ ಮಾಡ್ತೀರಿ? ಭ್ರಷ್ಟಾಚಾರ ಒಂದು ಕಡೆ ಇಕ್ರಿ, ಏನು ಹೇಳ್ತೀರಿ ಸಿದ್ದರಾಮಯ್ಯ? ಹಿಂಗೆ ಮಾಡ್ರಿ ಸಿದ್ದರಾಮಯ್ಯ ಅವರೇ, ಅಭಿವೃದ್ಧಿ ಆಗ್ತದ, ಬೆಳೀತದ, ಡೆವಲಪ್ ಆಗ್ತದ ಅಂತ ಏನು ಕೇಳ್ತೀರಿ? ಅವ್ರ ಕೈಲಿಂದ ಅಭಿವೃದ್ಧಿನೇ ಮಾಡೋದಾಗಲ್ಲ. ಅವ್ರು ಅಭಿವೃದ್ಧಿ ಮಾಡೋ ಬದಲಿ ಅನ್ನೋದು ಮನೆಗೆ ಏನಂದ್ರೆ ರಿಸರ್ವ್ ಕೊಟ್ಟು ಮನೆಗೆ ಹೋಗ್ಬೇಕಂತ ಹೇಳ್ತಿದ್ವಿ. ಸೊ ಇದು ಗಡಿ ಜಿಲ್ಲೆ ಬೀದರ್ನ ರಿಯಲ್ ಎಸ್ಟೇಟ್ ಉದ್ಯಮಿಗಳ ಆಕ್ರೋಶದ ನೋವು ಅಂತ ಹೇಳ್ಬೋದು. ಟೋಟಲಿ ಸಿದ್ದರಾಮಯ್ಯ ಸರ್ಕಾರದ ಬಜೆಟ್ ಮೇಲೆ ಬೀದರ್ ಜನರದ ನಿರೀಕ್ಷೆಗಳಂತ ಹೇಳ್ಬೋದು. ಕ್ಯಾಮ್ರಾ ಪರ್ಸನ್ ಭರತ್ ಜೊತೆ ನಾನು ಮಲ್ಲಿಕಾರ್ಜುನ್ ಮರ್ಕಲ, ರಿಪಬ್ಲಿಕ್ ಕನ್ನಡ, ಬೀದರ್. ನಾನೀಗ ಬೀದರ್ ನಗರದ KIB ಹತ್ರ ಇದ್ದೀನಿ. ಹಾಗಾದರೆ ಸಿದ್ದರಾಮಯ್ಯ ಸರ್ಕಾರದ ಬಜೆಟ್ ಮೇಲೆ ರಿಯಲ್ ಎಸ್ಟೇಟ್ ಉದ್ಯಮಿಗಳ ನಿರೀಕ್ಷೆಗಳೇನು? ನೇರವಾಗಿ ನಾವು ಅವರನ್ನೇ ಮಾತಾಡ್ಸೋಣ. ಸರ್, ಸಾಕಷ್ಟು ಇವತ್ತು ರಿಯಲ್ ಎಸ್ಟೇಟ್ ಮಾರ್ಕೆಟ್ ಎಲ್ಲೋ ಒಂದು ಕಡೆ ಬಿದ್ದೋದ ಅಂಬೋದು ಮಾಹಿತಿ ಸಿಗ್ತಾ ಇದೆ. ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಬಜೆಟ್ ಇದೆ. ಆ ಬಜೆಟಲ್ಲಿ ಏನು ನಿರೀಕ್ಷೆ ಮಾಡ್ತೀರಿ? ಯಾವ ರೀತಿ ಒಂದು ಇವತ್ತು ರಿಯಲ್ ಎಸ್ಟೇಟ್ ಇರ್ಬೋದು, ಪ್ರತಿಯೊಂದು ಈ ಬಿಸ್ನೆಸ್ ಇಂಪ್ರೂವ್ ಆಗಬೇಕಾದ್ರೆ ಬಜೆಟಲ್ಲಿ ಏನು ನಿರೀಕ್ಷೆ ಮಾಡ್ತೀರಿ? ಏನಾಗಬೇಕು? ಮೊದಲ ಮಧ್ಯಂತರ ಇರುವ ಜನಗಳಿಗೆ ಭಾಳ ತುಂಬ ತೊಂದರೆ ಆಗ್ಯದ. ಅವ್ರು ಸತ್ತು ಬದುಕ್ತಾ ಇದ್ದಾವೆ. ಅದರಂತ ಈಗ ಈಗ ನೀವು 7ನೇ ತಾರೀಕು ಅಧಿವೇಶನದಲ್ಲಿ ಏನು ಫೈನಲ್ ಮಾಡ್ತೀರಿ? ಈಗಂತೂ ರಿಯಲ್ ಎಸ್ಟೇಟ್ ಬಿದ್ದೋಗಿದೆ, ಪೂರ ಎಲ್ಲ ಹಾಳಾಗಿ ಹೋಗಿದೆ. ಮತ್ತು ಎಲ್ಲ ಡಿಸ್ಟಿಕಲ್ಲಿ ಕಳ್ಳತನ ಜಾಸ್ತಿ ಆಗಿದೆ. ಆಯಾ ಸ್ಟೇಟ್ದಿಂದ ಬಂದು ಇಲ್ಲಿ ಕಳ್ಳತನ ಮಾಡ್ತಾಯಿದ್ದಾರೆ, ಅದಕ್ಕೂ ರೆಸ್ಪಾನ್ಸ್ ಇಲ್ಲ. ಮತ್ತು ಈಗ ಮುಂದೆ ಬರೋ ಇದರಲ್ಲಿ ಏನು ಮಾಡ್ತಾರೆ ಗೊತ್ತಿಲ್ಲ. ಮಧ್ಯಂತರ ಜನ ಅಂದು ಒದ್ದಾಡಿ ಸಾಯ್ತಾ ಇದ್ದಾರೆ. ಈ ಮುಂದೆ ಬರೋ ಇದರಲ್ಲಿ ಒಂದು ಬೀದರ್ನ ನಿವಾಸಿಯಾಗಿ, ಒಂದು ರಿಯಲ್ ಎಸ್ಟೇಟ್ ಉದ್ಯಮಿಗಳಾಗಿ ಏನನ್ನ ಸಿದ್ದರಾಮಯ್ಯ ಅವ್ರ ಬಜೆಟಲ್ಲಿ ಹಿಂಗೆ ಜಾರಿ ಮಾಡೋರು ಒಂದು ಸಮಸ್ಯೆ ಪರಿಹಾರ ಆಗ್ಬೋದು? ಈಗ ರಿಯಲ್ ಎಸ್ಟೇಟಲ್ಲಿ ಬೀಳಬೇಕಾದ್ರೆ ಇಲ್ಲಿ ಎಲ್ಲ ರೇಟು ಜಾಸ್ತಿ ಮಾಡಿಬಿಟ್ರೆ. ರಿಜಿಸ್ಟ್ರೇಷನ್ ರೇಟ್ ಜಾಸ್ತಿ ಆಗಿದೆ, ಬಾಂಡ್ ರೇಟ್ ಜಾಸ್ತಿ ಆಗಿದೆ. ಹೀಗಾಗಿ ಯಾವುದೇ ಒಂದು ಕೆಲಸ ಮಾಡ್ಕೋಬೇಕಾದ್ರೆ ಯಾವುದೂ ಸಾಧ್ಯ ಆಗ್ತಾ ಇಲ್ಲ. ಮತ್ತು ಯಾವುದೇ ಈ ಇಂಟರ್ನೆಟ್ ಆಗಲಿ ಯಾವುದೇ ಆಗಲಿ 20 ದಿವಸ ಬಂದಿರ್ತದೆ, ಯಾವುದು ರಿಜಿಸ್ಟ್ರೇಷನ್ ಮಾಡ್ಲಿಕ್ಕೂ ಆಗ್ತಾಯಿಲ್ಲ. ಹೀಗಾಗಿ ಈ ಸರ್ಕಾರ ಬಂದ ಮೇಲೆ ಈ ಹಳದೇ ಗತಿಯಾಗ್ಯದ, ಬೇರೆ ಯಾವುದೂ ಕೆಲಸನೇ ಇಲ್ಲ. ಸೊ ಇದು ಈ ರಿಯಲ್ ಎಸ್ಟೇಟ್ ಉದ್ಯಮಿಗಳದ ಒಂದು ನೋವಿನ ಮಾತು ಅಂತ ಹೇಳ್ಬೋದು. ಸರ್ಕಾರ ಬಂದಿನಿಂದ ಹಳದೇ ಒಂದು ಗತಿಯಾಗ್ಯದ, ಎಲ್ಲವೂ ತೆರಿಗೆ ಹೆಚ್ಚಿಗೆ ಮಾಡಿದ್ದಾರೆ, ತೆರಿಗೆ ಕಡಿಮೆ ಮಾಡೋಂಥ ಕೆಲಸ ಆಗಬೇಕು ಅಂತ ಹೇಳ್ತಾರೆ. ಸರ್, ಏನು ಉದ್ಯಮಿ ಈಗಾಗಲೇ ಬೀಳ್ತಾ ಇದೆ ರಿಯಲ್ ಎಸ್ಟೇಟ್, ಇಂಪ್ರೂವ್ ಆಗಬೇಕಾದ್ರೆ ಸರ್ಕಾರ ಏನು ನಿರ್ಧಾರ ಕೈಗೊಳ್ಳಬೇಕು, ಏನನ್ನು ಮಾಡಬೇಕು? ಸರ, ಈ ಸರ್ಕಾರ ಬಂದ ಮ್ಯಾಗ ಏನಪ್ಪ ಅಂದ್ರೆ ಏನು ಪುಕ್ಕಟೆ ಯೋಜನೆ ಜಾಸ್ತಿ ಆಗ್ಯದ. ಆ ಯೋಜನೆಯಿಂದ ಏನಪ್ಪ ಅಂದ್ರೆ ಎಲ್ಲನೇ ಹೊಡ್ತಾ ಬಿದ್ದದು ಸರ್. ಗುತ್ತೇದಾರ ಅನ್ರಿ, ರಿಯಲ್ ಎಸ್ಟೇಟ್ ಅನ್ರಿ, ಎಲ್ಲನೇ ಹೊಡ್ತಾ ಬಿದ್ದದು. ಫಸ್ಟ್ ಏನಪ್ಪ ಅಂತಂದ್ರೆ ಅದು ಪುಕ್ಕಟ್ ಸೈಡ್ ಯೋಜನೆ ಏನಾದ್ರು ಬಂದ್ ಮಾಡಬೇಕು. ಅದ್ರ ಕಡೆ ಏನಪ್ಪ ಅಂದ್ರೆ ಊರಾಗೆಲ್ಲ ಲೇಬರ್ ಸಿಗ್ತಾ ಇಲ್ಲ ಸರ್ ಕೆಲಸ ಮಾಡ್ಲಿಕ್ಕೆ. ಭಾಳಷ್ಟು ತೊಂದರೆ ಆಗ್ತಾ ಇದೆ. ಅದಕ್ಕೇನಪ್ಪ ಅಂದ್ರೆ ಪುಕ್ಕಟೆ ಸಾಕಷ್ಟು ಲಕ್ಷಾಂತರ ರೂಪಾಯಿ ಸಾಲ ಸೂಲ ಮಾಡಿ ಲೇಔಟನ್ನು ಮಾಡಿ ನಿವೇಶನಗಳನ್ನು ಮಾಡಿದಿರಿ ಕಾನೂನು ಪ್ರಕಾರ. ಅದು ಟೋಟಲಿ ಮಾರ್ಕೆಟ್ ಬೀಳ್ತಾ ಇದೆ. ಸರ್ಕಾರ ಮಾರ್ಕೆಟ್ ಇರಬೇಕಾದ್ರೆ
ಬಜೆಟಲ್ಲಿ ಏನನ್ನು ಮಾಡಬೇಕು ನಿಮ್ಮ ಪ್ರಕಾರ? ಅದೇ ಸರ್ಕಾರ ಏನಪ್ಪ ಅಂತಂದ್ರೆ ಏನೇ ಮಾಡಬೇಕು ಏನಪ್ಪ ಅಂದ್ರೆ ಈ ರಿಯಲ್ ಎಸ್ಟೇಟ್ ಒಂದು ಒಳ್ಳೆ ಹಂತಕ್ಕೆ ತರಬೇಕಂತ ನಮ್ಮದು ಒಂದು ಆದೇಶ ಅದ ಸರ್. ಯಾಕೆ ಬೀಳ್ತಾ ಇದೆ ಸರ್? ಈಗ ಟೋಟಲಿ ಮಾರ್ಕೆಟೇ ಟೋಟಲಿ ಬಿದ್ದೋಗಿದೆಯಲ್ಲ, ಏನು ಅನಿಸ್ತದೆ ತಮ್ಗೆ? ಏನು ಸಿದ್ದರಾಮಯ್ಯ ಅವ್ರು ಮಾಡಬೇಕು? ಅದೇ ಯಾಕಂತಂದ್ರೆ ಸರ್ ಟೋಟಲಿ ಬಜೆಟೇ ಇಲ್ಲ, ಪೇಮೆಂಟ್ ಇಲ್ಲ. ಅದು ಒಂದ್ರ ಕಡೆ ಏನಪ್ಪ ಅಂದ್ರೆ ಸರ್ಕಾರದ ಪೇಮೆಂಟ್ ತೊಂದರೆ ಇದ್ದಿನ ಕಡೆ ಎಲ್ಲ ಫೀಲ್ಡ್ದಾಗ ಏನಪ್ಪ ಅಂದ್ರೆ ಪ್ರಾಬ್ಲಮ್ ಆಗುತ್ತೆ. ಡೆವಲಪ್ ಆಗಬೇಕಾದ್ರೆ ಏನು ಮಾಡಬೇಕು ಸರ್ ನಿಮ್ಮ ಪ್ರಕಾರ? ಸರ್ ಡೆವಲಪ್ ಆಗ್ಬೇಕಂದ್ರೆ ಇದೇನು ಫ್ರೀ ಯೋಜನೆ 5 ಯೋಜನೆಗಳವ, ಯೋಜನೆ ಬಂದ್ ಮಾಡಬೇಕು. ಎರಡನೇದು ಗುತ್ತಿಗೆದಾರರ ಹಣ ಪಾವತಿ ಮಾಡಬೇಕು. ಯಾಕಂದ್ರೆ ಗುತ್ತಿಗೆದಾರರಿಂದ ಹಣ ಟರ್ನ್ ಇರ್ತದೆ. ಸಾವುಕಾರ ಬಲ್ಲಿ ಯಾರೋ ಬಲ್ಲಿ ಗುತ್ತಿಗೆದಾರ ತಂದು ಸಾಲ ಸಮಧ ಮಾಡ್ಕೊಂಡು ಮಾಡ್ತಾನೆ, ಅದು ಬಿಲ್ ಆಗ್ತಾ ಇಲ್ಲ, ಅವ್ರು ಕೊಡ್ತಾ ಇಲ್ಲ. ಮತ್ತು ರಿಯಲ್ ಎಸ್ಟೇಟ್ ಮೇಲೆ ಎಫೆಕ್ಟ್ ಇದೆ. ಮತ್ತು ಇದನ್ನು ಬಾಂಡ್ ಸ್ಟ್ಯಾಂಪ್ ಪೇಪರು ಮತ್ತು ಇದನ್ನು ರಿಜಿಸ್ಟ್ರಿ ಫೀಸ್ ಏನದ ಜಾಸ್ತಿ ಆಗ್ಯದ. ಅವೆಲ್ಲ ಕಡಿವಾಣ ಹಾಕಿದ್ರೆ ಇದು ರಿಯಲ್ ಎಸ್ಟೇಟ್ ಇರ್ಲಿಕ್ಕೆ ಸಾಧ್ಯ ಸರ್. ಸೊ ಇದು ಜನರದೊಂದು ಅಭಿಪ್ರಾಯ ಅಂತ ಹೇಳ್ಬೋದು. ಏನು ರೀ, ಏನಾಗಬೇಕು? ರಿಯಲ್ ಎಸ್ಟೇಟ್ ಉದ್ಯಮಿ ಬೆಳಿಬೇಕಾದ್ರೆ ಏನಾಗಬೇಕು ಸರ್ಕಾರ? ರಿಯಲ್ ಎಸ್ಟೇಟ್ ಅಂದ್ರೆ ಈಗ ಹೋದ ಸರಿ ಏನದಂದ್ರೆ ಬಿ ಜೆ ಪಿ ಗೌರ್ಮೆಂಟ್ 40% ಹೇಳಿದ್ರು ಇದೆ ಸಿದ್ದರಾಮಯ್ಯ. ಬೀದರ್ ಬೆಂಗಳೂರಿನ ಮೈಸೂರು ತನಕ ಪಾದಯಾತ್ರೆ ಮಾಡಿರು. ಈಗ ಅವ್ರ ಬಳಿ 80% ಏನದಂದ್ರೆ ಇದು ಬಜೆಟ್ ಇದೆ. ಬಜೆಟಲ್ಲಿ ಏನು ನಿರೀಕ್ಷೆ ಮಾಡ್ತೀರಿ? ಭ್ರಷ್ಟಾಚಾರ ಒಂದು ಕಡೆ ಇಕ್ರಿ, ಏನು ಹೇಳ್ತೀರಿ ಸಿದ್ದರಾಮಯ್ಯ? ಹಿಂಗೆ ಮಾಡ್ರಿ ಸಿದ್ದರಾಮಯ್ಯ ಅವರೇ, ಅಭಿವೃದ್ಧಿ ಆಗ್ತದ, ಬೆಳೀತದ, ಡೆವಲಪ್ ಆಗ್ತದ ಅಂತ ಏನು ಕೇಳ್ತೀರಿ? ಅವ್ರ ಕೈಲಿಂದ ಅಭಿವೃದ್ಧಿನೇ ಮಾಡೋದಾಗಲ್ಲ. ಅವ್ರು ಅಭಿವೃದ್ಧಿ ಮಾಡೋ ಬದಲಿ ಅನ್ನೋದು ಮನೆಗೆ ಏನಾದ್ರೆ ರಿಸರ್ವ್ ಕೊಟ್ಟು ಮನೆಗೆ ಹೋಗ್ಬೇಕಂತ ಹೇಳ್ತಿದ್ವಿ. ಸೊ ಇದು ಗಡಿ ಜಿಲ್ಲೆ ಬೀದರ್ನ ರಿಯಲ್ ಎಸ್ಟೇಟ್ ಉದ್ಯಮಿಗಳ ಆಕ್ರೋಶದ ನೋವು ಅಂತ ಹೇಳ್ಬೋದು. ಟೋಟಲಿ ಸಿದ್ದರಾಮಯ್ಯ ಸರ್ಕಾರದ ಬಜೆಟ್ ಮೇಲೆ ಬೀದರ್ ಜನರದ ನಿರೀಕ್ಷೆಗಳಂತ ಹೇಳ್ಬೋದು. ಕ್ಯಾಮ್ರಾ ಪರ್ಸನ್ ಭರತ್ ಜೊತೆ ನಾನು ಮಲ್ಲಿಕಾರ್ಜುನ್ ಮರ್ಕಲ, ರಿಪಬ್ಲಿಕ್ ಕನ್ನಡ, ಬೀದರ್.